वेलकम टू लर्न कन्नड़ा चैनल। आज मैं आपको क्लास 9 उसमें लेसन नंबर 5 ಉರುಸುಗಳಲ್ಲಿ ಭಾವೈಕ್ಯತೆ ದಸ್ತಗಿರಿ ಅಲ್ಲಿ ಹಾಯ್ ಲೆಸನ್ ಪಾಠ ಪ್ರವೇಶ ನಮ್ಮ ಸಂವಿಧಾನದ ಪ್ರಸ್ತಾವನೆಯ ಮೊದಲ ಸಾಲು ಜಾತ್ಯತೀತತೆಯನ್ನು ಸಾರುತ್ತದೆ. ಭಾರತದಲ್ಲಿ ಪ್ರತಿಯೊಂದು ಧರ್ಮವು ಭಾವೈಕ್ಯತೆಯ ಪ್ರತೀಕವಾಗಿದ್ದು ಶಾಂತಿ, ದಯೆ, ಸತ್ಯ ಹಾಗೂ ಅಹಿಂಸೆಯನ್ನು ಸಾರುತ್ತದೆ. ಭಾರತೀಯರಾದ ನಾವು ಎಲ್ಲಾ ಧರ್ಮಗಳನ್ನು ಪ್ರೀತಿಸಬೇಕು, ಗೌರವಿಸಬೇಕು. ಸತ್ಯ, ಶಾಂತಿ, ದಯೆ, ಅಹಿಂಸೆ, ಶುದ್ಧತೆ ಇವುಗಳ ಸಮನ್ವಯವೇ ನಿಜವಾದ ಧರ್ಮ. ಸಕಲ ಧರ್ಮಗಳು ತಮ್ಮದೇ ಆದ ಸಂಪ್ರದಾಯ, ಹಬ್ಬ ಹಾಗೂ ಆಚರಣೆಗಳನ್ನು ಹೊಂದಿರುತ್ತದೆ. ಅಂತಹ ಆಚರಣೆಗಳಲ್ಲಿ ಇಂದು ಮುಸಲ್ಮಾನರು ಕೂಡಿ ಸಂಭ್ರಮಿಸುವ ಜಾತ್ರೆ ಹಾಗೂ ಉರುಸುಗಳು ಭಾವೈಕ್ಯತೆಯ ಪ್ರತೀಕವಾಗಿದೆ. ನಾಗರಿಕ ಸಮಾಜದಲ್ಲಿ ಬಾಳುತ್ತಿರುವ ನಾವು ಧರ್ಮದಂತೆಯನ್ನು ತೊರೆದು ಪರಸ್ಪರ ಗೌರವಿಸುವಂತಾಗಬೇಕು. ಮತೀಯ ಸಾಮರಸ್ಯ ಹಾಗೂ ಭ್ರಾತೃತ್ವ ಭಾವನೆಯಿಂದ मात्र भव्य समाज उदयसलु साध्य। इस लेसन में हम लोग हमारा संविधान में प्रस्तावने मोदल सालू जातीयतीतते यानी कि कास्टिज्म नहीं करना है करके, उसके बाद हम लोग शांति प्रिय है, काइंडनेस है, यानी कि झूठ नहीं बोलते हैं, अहिंसा नहीं करते हैं, ये सारा चीजें हम लोगों में है. ಭಾರತೀಯರಾದ ನಾವು ಧರ್ಮಗಳನ್ನು ಪ್ರೀತಿಸಬೇಕು. हम सब मिलके एक दूसरे का धर्म को रेस्पेक्ट देना चाहिए, यानी कि शांति यानी झूठ ना बोलना, शांति से रहना, दया यानी काइंडनेस, अहिंसा नहीं करना, ये सारे चीजें. सकल धर्मಗಳು ತಮ್ಮದೇ ಆದ संप्रदाय, सारा धर्म के लोग उनका कल्चर अकॉर्डिंग अपना फेस्टिवल सेलिब्रेट करते हैं, तो उसको हम लोग रेस्पेक्ट देना चाहिए. वी शुड रेस्पेक्ट द फेस्टिवल. कोई भी यानी कि हिंदू का, मुसलमान का, ये सारी चीजें सबका फेस्टिवल को हम लोगों को रेस्पेक्ट देना चाहिए, तब जाकर अपना भारत अच्छा हो जाएगा करके. ಭಾರತೀಯರು ವಿವಿಧ ಹಬ್ಬಗಳನ್ನು ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಆಚರಿಸುವಂತೆ ಜಾತ್ರೆಗಳನ್ನು ಮತ್ತು ಉರುಸುಗಳನ್ನು ಆಚರಿಸುತ್ತಾರೆ. ಭಾರತ में क्या है, अलग अलग फेस्टिवल सेलिब्रेट करते हैं. उसी तरीके से जात्रा इन द सेंस टेंपल में मेला लगता है, ಉರುಸುಗಳನ್ನು ಆಚರಿಸುತ್ತಾರೆ. ऐसा यानी ಉರುಸುಗಳು ಹಿಂದೂ ಸಂಸ್ಕೃತ ಮತ್ತು ಮುಸ್ಲಿಂ ಸಂಸ್ಕೃತಿಗಳ ಮಧುರ ಮಿಲನದಿಂದ ಹುಟ್ಟಿ ಬೆಳೆದು ಬಂದವುಗಳಾಗಿದೆ. यानी कि हिंदू और मुसलमान दोनों मिलके वो फेस्टिवल को सेलिब्रेट करते हैं. ಪ್ರಾದೇಶಿಕವಾಗಿ ಪ್ರಚಲಿತವಿರುವ ಉರುಸುಗಳ ಆಚರಣೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಭಾವೈಕ್ಯದ ಹೆಗ್ಗುರುತುಗಳು ಸ್ಪಷ್ಟವಾಗಿ ಗೋಚರಿಸದಿರವು. ಕೆಲವೊಂದು ಉರುಸುಗಳು ಜಾತ್ರೆಗಳು ಉರುಸುಗಳಾಗಿ ಬಳಕೆಯಾಗುತ್ತದೆ. यानी भेदभाव नहीं करने चाहिए. लाइक मेला, हम लोग मंदिर में मेला लगता है, उसके बाद वो पूजा होता है, जात्रा उरुसुಗಳು हिंदू मुसलमान ಭಾವೈಕ್ಯದ ಪವಿತ್ರ ಕ್ಷೇತ್ರಗಳಾಗಿವೆ ಎಂಬುದನ್ನು ಯಾರು ಹಲ್ಲಗೆಳೆಯುವಂತಿಲ್ಲ. यानी कि हिंदुओं का मंदिर और मुसलमान का भी ये जो मस्जिद है वो बहुत पवित्र माना जाता है, उसको कोई हम रोक नहीं सकते हैं. ಅಜ್ಮೀರಿನ ಅಕ್ವಾಜಾ ಮೊಹಿನುದ್ದೀನ್ ಚಿಸ್ತಿ, ದಿಲ್ಲಿಯ ಅಶೇಕ ನಿಜಾಮುದ್ದೀನ್ ಜಾಲಿಯವರ ಉರುಸುಗಳಲ್ಲಿ ಮುಸ್ಲಿಮರಂತೆ ಹಿಂದೂಗಳು उत्साहದಿಂದ ಪಾಲ್ಗೊಂಡ ಹರಕೆ ಸಲ್ಲಿಸುತ್ತಾರೆ. यानी कि अजमेर में अक्वाजा मोहिनुद्दीन चिश्ती, वहां पे जो फेस्टिवल होता है उसको, और दिल्ली में निजामुद्दीन जौलिಯವರ ಉರುಸುಗಳನ್ನು ಮುಸ್ಲಿಮರಂತೆ ಹಿಂದೂ भी साथ में मिलके सेलिब्रेट करते हैं, उत्साहದಿಂದ ಪಾಲ್ಗೊಂಡು ಹರಕೆ ಸಲ್ಲಿಸುತ್ತಾರೆ. ना जो मन्नत जो मानते हैं उसको वो वहां पे पूरा करने जाते हैं. रुख ಸ್ವೀಕರಿಸಿ ಪುನೀತ ದಾರವೆಂದು ತೃಪ್ತಿಗೊಳ್ಳುತ್ತಾರೆ. यानी कि प्रसाद स्वीकार करते हैं.
ಮೊಕಾನಾಪುರದ ಜಿಂದೆ ಶಾ ಮದರ ಉಸಿರುಗಳಲ್ಲಿ ಇಂದು ಮುಸ್ಲಿಮರು ಚಿಕ್ಕ ಮಕ್ಕಳಿಗೆ ಅಂಟಿದ ರೋಗ ರುಜಿನಗಳಿಂದ ಮುಕ್ತಗೊಳಿಸಲು ಬಂಗಾರ ಅಥವಾ ಬೆಳ್ಳಿಯ ಹಾರವನ್ನು ಕೊರಳಲ್ಲಿ ಹಾಕಲು ಹಿಂದೆ ಮುಂದೆ ನೋಡುವುದಿಲ್ಲ। यानी कि मकानापुर में जिंदेशा मदर उसूरुಗಳಲ್ಲಿ यानी कि वो एक फेस्टिवल में हिंदू मुसलमान का बच्चों को अंटिद रोग रुजिनಗಳನ್ನು जो बच्चों को जो बीमार आता है उसको ಹಟಾನೆ के लिए ಮುಕ್ತಗೊಳಿಸಲು ಬಂಗಾರ ಅಥವಾ ಬೆಳ್ಳಿಯ ಹಾರವನ್ನು ಕೊರಳಲ್ಲಿ ಹಾಕಲು ಇಂದು ಮುಂದೆ ನೋಡುವುದಿಲ್ಲ। यानी कि सोने का या चांदी का हार बना के पहनाते हैं। ಉರಿಸಿನ ದಿನ ನಡೆಯುವ ಕೆಂಡ ತುಳಿಯುವ ಸಂಭ್ರಮ ಹಿಂದೂ ಸಂಸ್ಕೃತಿಯ ಗಾಢ ಪ್ರಭಾವದಿಂದ ಬಂದುದಾಗಿದೆ। उरुसु उसी दिन में यानी कि पहले करते थे लेकिन अभी वो सही नहीं है कि आग के ऊपर चल के जाना, इट्स नॉट गुड। यानी कि वो एक ऐसा था कि वो एक बिलीविंग था, लेकिन अभी उसके लिए शायद अलाउ नहीं करते हैं। वो करना भी नहीं चाहिए क्योंकि उससे अपना पैर भी जल सकता है, कुछ और हो सकता है। ಮುಂಬಯಿಯ ಮಲಂಗ ಬಾಬಾ ದರಗಾದ ಆಡಳಿತವನ್ನು ಒಂದು ಬ್ರಾಹ್ಮಣ ಕುಟುಂಬ ನಡೆಸುತ್ತಿದೆ। यानी कि ಮುಂಬಯಿಯ ಆಜಿ ಮಲಂಗ ಬಾಬಾ दरगाह को एक ब्राह्मण ಫ್ಯಾಮಿಲಿ ಚಲಾ रहा है। ದರಗಾದಲ್ಲಿ ಮುಸ್ಲಿಂ ಸಂಪ್ರದಾಯದ ರಿಯಾರತ್ನಂತೆ ಒಮ್ಮೆ ಪತೆಯ ನಡೆದರೆ ಇನ್ನೊಂದು ಹೊತ್ತಿನಲ್ಲಿ ಹಿಂದೂಗಳ ಲೋಬಾನದ ಹೊಗೆ ಹಾಕಿ ಪೂಜೆ ಮಾಡುತ್ತಾರೆ। यानी कि वहां पे दोनों टाइप में पूजा चलता है। ಗುಲ್ಬರ್ಗಾದ ಖ್ವಾಜಾ ಬಂಧನ ವಾಜರ ದರಗಾ ಧರ್ಮ ಸಮನ್ವಯ ದೃಷ್ಟಿಗೆ ಪುರಾವೆಗಳಾಗಿವೆ। ಉರುಸಿನ ಹಿಂದಿನ ದಿನ ನಡೆಯುವ ಸಂದೇಲ್ ಮೆರವಣಿಗೆಯಲ್ಲಿ ಮಶಾಲ್ ಹಿಡಿಯುವ ಹಕ್ಕು ಹಿಂದೂ ಭಕ್ತರದಾಗಿದೆ। ಉರುಸಿನ ದಿನ ಹಿಂದೂಗಳು ಮುಸ್ಲಿಮರೊಂದಿಗೆ ಶಾಮೀಲರಾಗಿ ಭಕ್ತಿ ಭಾವ ವೇಷದಿಂದ ಹರಕೆ ಸಲ್ಲಿಸುವುದನ್ನು ನೋಡಿದಾಗ ಮೈಮನ पुलकितवागुತ್ತದೆ। यानी कि दोनों मिलके ये फेस्टिवल किया जाता है। ಮುಳಬಾಗಿಲು ಪ್ರಾಂತದ ಹಾ ಬಾಬಾ ಹೈದರಾಲಿ ಶಾ ಅವರ ಉಸಿರುಗಳಲ್ಲಿ ಪ್ರದರ್ಶನಗೊಳ್ಳುವ ಕತ್ತಿವರಸೆ, ದೊಣ್ಣೆವರಸೆ, ಕುಸ್ತಿ, ಕಲ್ವಾಲಿ ಕಾರ್ಯಕ್ರಮಗಳು ಕೋಮು ಸಾಮರಸ್ಯದ ಪ್ರತಿಭೆಗಳಾಗಿವೆ। ಗ್ಯಾರಾವಿ ತಿಂಗಳಿನಲ್ಲಿ ನಡೆಯುವ ಹಾ ಮೆಹಬೂಬಾ ಸುಬಾಹಾನಿಯವರು ಉರುಸಿನಲ್ಲಿ ಜನಪದ ಕಲೆಗಳ ಪೂರವೇ ಹರಿದು ಬರುವುದನ್ನು ನೋಡಬಹುದು। ರಿವಾಯಿತ ಪದ ಮತ್ತು ಹೆಚ್ಚು ಕುಣಿತ ಸ್ಪರ್ಧೆಗಳು ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುವ ಪ್ರಮುಖ ಕೊಂಡಿಯಾಗಿದೆ। ये सारी चीजें क्या हिंदू मुसलमान को एक साथ मिलाने का एक फेस्टिवल है। ಲಕ್ಷ್ಮೀಶ್ವರದ ದೂದಾ ಪಿರಾರ ಉರಿಸಿನಲ್ಲಿ ಹೊರಡುವ ಸಂದಲ್ ಮೆರವಣಿಗೆ ಹಿಂದೂ ಬಾಂಧವರ ಮನೆಯಿಂದ ಪ್ರಾರಂಭವಾಗುವುದು। यानी कि हिंदू का घर से शुरू होता है। ಬಾಂಧವರ ಭಾವೈಕ್ಯದ ಪ್ರತೀಕವಾಗಿದೆ। ಇಳಕಲ್ನಲ್ಲಿ ಮುರ್ತಾಜ ಖಾದ್ರಿ ಅವರು ಉರಿಸಿಗೆ ಸೇರುವ 3-4 ಲಕ್ಷ ಜನರಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಾಗಿರುತ್ತದೆ। ಉರುಸು ನಡೆಸುವ ದರ್ಗಾ ಸಮಿತಿಯ ಅಧ್ಯಕ್ಷ ಸದಸ್ಯರು ಹಿಂದೂಗಳೇ ಆಗಿರುವುದು ಮತ್ತು ಉರುಸಿನ ದಿನ ಸಲ್ಲಿಸುವ ಗಂಧ ಪುಷ್ಟಾದಿಗಳ ಸೇವನೆಯು ಗೌಡ, ಕುಲಕರ್ಣಿ, ಚೌಹಾಣ ಮನೆತನದವರಾಗಿರುವುದು ಇಲ್ಲಿನ वैशिष्ट्यवाಗಿದೆ। यहाँ पे ये जो फेस्टिवल करते हैं ना, उरुसु का फेस्टिवल में वहां पे जो मेन जो रहते हैं वो हिंदू ही रहते हैं। दोनों मिलकर फेस्टिवल सेलिब्रेट करते हैं। ಜಿಲ್ಲೆಯ ನಲಗುಂದ ತಾಲೂಕಿನ ಯಮನೂರಿನ ಜಾಂಗದೇವರ ಜಾತ್ರೆ, ಶಿರಹಟ್ಟಿಯ ಫಕೀರ ಸ್ವಾಮಿ ಜಾತ್ರೆ, ಗುಲ್ಬರ್ಗ ಜಿಲ್ಲೆಯ ಸುರಪುರ ತಾಲೂಕಿನ ತಿಂತಿಣಿಯ ಮೋನಪ್ಪಯ್ಯನ ಜಾತ್ರೆ ಮತ್ತು ಬೆಳಗಾವ ಜಿಲ್ಲೆಯ ಗೋಕಾಕ ತಾಲೂಕಿನ ಸಾವಳಗಿ ಜಾತ್ರೆ ಮುಂತಾದವುಗಳು ಹಿಂದೂಗಳಿಗೆ ತಮ್ಮ ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಪುಣ್ಯ ಕ್ಷೇತ್ರವಾಗಿರುವಂತೆ ಮುಸ್ಲಿಮರಿಗೂ ಇವುಗಳು ಆಗಿರುವುದು ಇವುಗಳ ವಿಶೇಷ। यानी हिंदू भी वहां पे पूजा के लिए जाते हैं, उसी तरह से मुस्लिम लोग भी वहां पे जाते हैं। वो ही बहुत विशेष है।
ಹೀಗೆ ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುವ, ಮತೀಯ ಸಾಮರಸ್ಯವನ್ನು ಗಟ್ಟಿಗೊಳಿಸುವ, ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬರುವ ಉರುಸುಗಳು ಆದರ್ಶ ಭಾರತದ ಏಳಿಗೆಗೆ ಅನಿವಾರ್ಯವಾದ ಮುಖ್ಯ सूत्रಗಳಾಗಿವೆ. यही एक फेस्टिवल है, हिंदू और मुसलमानों को साथ में रखने का कोशिश करते हैं. ಮುಖ್ಯ ಸೂತ್ರಗಳಾಗಿವೆ ಎಂದರೆ ಚಿನ್ನಕ್ಕೆ ಕುಂದಣ ಕೂಡಿಸಿದಂತಾಗುತ್ತದೆ. इस लेसन में यानी कि आप जात यानी कि कास्टिज्म मत करो, सब लोग मिलके हिंदू मुसलमान हम लोग सब मिलके एक साथ अपना देश चलाएंगे करके दिया गया है. जिन्होंने भी अभी तक मेरा चैनल सब्सक्राइब नहीं किया है, प्लीज सब्सक्राइब माय चैनल एंड थैंक यू. नेक्स्ट क्लास में मैं इसका क्वेश्चन आंसर करती हूँ. थैंक यू.